ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆಗೆ ಇನ್ನೇನು 3 ದಿನಗಳು ಮಾತ್ರ ಬಾಕಿ ಉಳಿದಿದ್ದು, ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾರು ವಿನ್ ಆಗಲಿದ್ದಾರೆ ಎನ್ನುವ ಸಮೀಕ್ಷೆಯೊಂದು ಬಿಡುಗಡೆಯಾಗಿದ್ದು, ಈ ಸಮೀಕ್ಷೆಯ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ಕಂಟೆಸ್ಟೆಂಟ್ಗಳು ಯಾರು ಎಷ್ಟು ಮತಗಳನ್ನು ಪಡೆದು ಯಾರು ವಿನ್ನರ್ ಆಗಿದ್ದಾರೆ ಮತ್ತು ಯಾರಿಬ್ಬರು ರನ್ನರ್ ಅಪ್ ಆಗಿದ್ದಾರೆ ಎನ್ನುವ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆಯ ವೋಟಿಂಗ್ ಲಿಸ್ಟ್ ನ ಸಮೀಕ್ಷೆಯನ್ನ ನೋಡೋದಾದ್ರೆ, ಈಗಾಗಲೇ ಉಳಿದಿರುವ ಎಲ್ಲ ಕಂಟೆಸ್ಟೆಂಟ್ ಗಳಲ್ಲಿ ರಜತ್ ಅತಿ ಕಡಿಮೆ ವೋಟ್ ಅನ್ನು ಪಡೆದು ಫಿನಾಲೆಯಲ್ಲಿ ಮೊದಲಿಗೆ ಎವಿಕ್ಟ್ ಆಗಲಿದ್ದಾರೆ. ಆನಂತರ ನಟಿ ಭವ್ಯ ಗೌಡ ಎವಿಕ್ಟ್ ಆಗಲಿದ್ದು ರನ್ನರ್ ಅಪ್ ಅನ್ನುವ ಹೆಸರಿನಿಂದ ದೂರವಾಗ್ತಾರೆ. ಆನಂತರ ಮಂಜಣ್ಣ ಎಲಿಮಿನೇಟ್ ಆದ್ರೆ ಕೊನೆಗೆ ಮೋಕ್ಷಿತ ಪೈ, ತ್ರಿವಿಕ್ರಮ್ ಮತ್ತು ಹನುಮಂತ ಮೂವರು ಉಳಿತಾರೆ. ಇವರ ಒಂದು ವೋಟಿಂಗ್ ಲಿಸ್ಟ್ ಅನ್ನು ನೋಡಿದ್ರೆ ಮೋಕ್ಷಿತ ಪೈ ತ್ರಿವಿಕ್ರಮ್ ಗಿಂತ 12,000 ಮತಗಳನ್ನ ಕಮ್ಮಿ ಪಡೆದಿದ್ದು, ತ್ರಿವಿಕ್ರಮ್ ಈ ಸಲದ ಬಿಗ್ ಬಾಸ್ ನ ರನ್ನರ್ ಅಪ್ ಆಗ್ತಾರೆ. ಹನುಮಂತ ಅತಿ ಹೆಚ್ಚು ವೋಟುಗಳನ್ನು ಪಡೆದು ಈ ಸಲದ ವಿನ್ನರ್ ಆದ್ರೆ, ತ್ರಿವಿಕ್ರಮ್ ಸೆಕೆಂಡ್ ಹೈಯೆಸ್ಟ್ ವೋಟುಗಳನ್ನು ಪಡೆದು ಈ ಸಲದ ಬಿಗ್ ಬಾಸ್ ನ ರನ್ನರ್ ಅಪ್ ಆಗ್ತಾರೆ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.